ಹಲೋ ವೆಲ್ಕಮ್ ಆಲ್. ನಾವಿವಾಗ ಹೋಗ್ತಾ ಇರೋದು ಎಲ್ಲಿರ್ಬೋದು? ಇಟ್ಸ್ ಗೈಸ್ ಎಲ್ಲಿ? ಗೋವಾ. ಓ ಬಂದ್ರಪ್ಪ ಮಿಸ್ಟರ್ ನಿಶಾಂತ್ ಅವರು. ನಿಶಾಂತ್ ಅವರು ಆಲ್ರೆಡಿ ಬಸ್ ಡ್ರೈವರ್ ಅವ್ರ ಹತ್ರ ಎಲ್ಲ ಕಿರಿಕ್ ಮಾಡಕ್ ಶುರು ಮಾಡ್ಕೊಂಡ್ಬಿಡಿಯಾರ ಇಲ್ಲಿ. ಓ ಬಂದ್ರಪ್ಪ, ಅಣ್ಣ ಬಂದ ನಿಶಾಂತ್ ಅವರು. ನೀವು ಲಾಸ್ಟ್ ಕೇರಳ ಟ್ರಿಪ್ ನೋಡಿರ್ತೀರಾ. ನವೀನ್ ಅವರೇ ವೆಲ್ಕಮ್. ನೀವು ಇವ್ರನ್ನ ಲಾಸ್ಟ್ ನೇತ್ರಾಣಿಲೇ ನೋಡಿರೋದು. ಆಮೇಲೆ ಇವಾಗ ಗೋವಾಗೆ ಬರ್ತಾ ಇದಾರೆ ಅವರು. ಲೆಟ್ಸ್ ರಾಕ್ ಇಟ್, ಲೆಟ್ಸ್ ಎಂಜಾಯ್, ಲೆಟ್ಸ್ ಹ್ಯಾವ್ ದ ಬೆಸ್ಟ್ ಆಫ್ ದ ಟ್ರಿಪ್. ವಿ ಆರ್ ಎಲ್ ಹಿಂಗೆಲ್ಲ ಇದೆ ಬಸ್ಸು. ಇವ್ರ ಮೇಲೆ ಹತ್ತಾ ಇದ್ದಾರೆ. ಮನೋಜ್ ಅವರು ಆಲ್ರೆಡಿ ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ. ನಿಶಾಂತ್ ಅವರು ಬಸ್ ಹೆಂಗಿದೆ ಅಂತೆಲ್ಲ ಸ್ವಲ್ಪ ಇವರು ನೋಡ್ತಾ ಇದ್ದಾರೆ. ನಿಶಾಂತ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮಗ್ ಪರಿಶೀಲನೆ ಇಲ್ಲ, ಸೀಟ್ ಸಿಕ್ತು, ಇಲ್ಲಿ ಕೂತಿದ್ದೀವಿ. ಲೆಟ್ಸ್ ಗೋ ಟು ಗೋವಾ. ಇಲ್ಲಿ ಚಿತ್ರದುರ್ಗ ಹತ್ರ ಮಧ್ಯದಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದಾರೆ. ನಾವು ಲೈಟಾಗಿ ಇಡ್ಲಿ ಮತ್ತು ಉಪ್ಪಿಟ್ಟು ಬಾರಿಸ್ತಾ ಇದ್ದೀವಿ. ಅಲ್ಲಿ ಬಸ್ ಅವರು ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಆದರೂ ಪರವಾಗಿಲ್ಲ, ಹಸುವಾಗಿದ್ದರಿಂದ ಇಲ್ಲಿ ಬಾರಿಸ್ತಾ ಇದ್ದೀರಿ. ಇಲ್ಲಿ ಚಿತ್ರದುರ್ಗ ಹತ್ರ ಒಂದು ಸ್ಟಾಪ್ ಕೊಡ್ತಾರೆ ಬಸ್ಸಲ್ಲಿ ಬರ್ಬೇಕಾದ್ರೆ. ಈ ಹೋಟ್ಲ್ ಹಿಂಗಿರುತ್ತೆ. ಬನ್ನಿ ಉಪ್ಪಿಟ್ಟು ತಿಂದ್ಕೊಂಡು ಹಂಗೆ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಉಪ್ಪಿಟ್ಟೆಲ್ಲ ಹೆಂಗಿದೆ? ಮಧ್ಯರಾತ್ರಿ ಆಗಿರೋದ್ರಿಂದ ಯಾರಿಗೂ. ಹಲೋ, ಗುಡ್ ಮಾರ್ನಿಂಗ್. ನಾವಿವಾಗ ಅಂಕೋಲಲ್ಲಿದ್ದೀವಿ. ಇನ್ನು ಗೋವಾಗೆ ರೀಚ್ ಆಗೋದು ಒಂದು 3 hours ಆಗುತ್ತೆ. ಬೆಳಿಗ್ಗೆ ನಮ್ಮ ಬಸ್ಸಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ನಾವು ಬಸ್ಸಲ್ಲಿ ಇಲ್ಲಿ ಅಂಕೋಲಲ್ಲಿ ನಿಂತಿದ್ದೀವಿ. ಇಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ನಿಲ್ಲಿಸ್ತಾರೆ. ಟೇಸ್ಟ್ ಅಂತ ಬಂದಾಗ ಅಷ್ಟಕ್ಕಷ್ಟೇ ಇತ್ತು. ಅವರು ಟೇಸ್ಟ್ ಅಂತ ಬಂದಾಗ ಅಷ್ಟಕ್ಕಷ್ಟೇ. ಸೊ ಒಬ್ಬರು ಮಾತ್ರ ಟ್ರೈ ಮಾಡಿದ್ರು. ಆದರೆ ವಿ ಆರ್ ಆನ್ ದ ವೇ ಟು ಗೋವಾ. ಇದೊಂದು ಟನಲ್ ರೋಡ್ ಬರ್ತಿದೆ. ಇಲ್ಲೊಂದು ಟನಲ್ ರೋಡು. ಹೋಗ್ತಾ ನಮಗೆ ಟನಲ್ಗಳು ಸಿಗ್ತಾ ಇದೆ. ಈ ಟನಲ್ಗೆ ಏನು ಹೆಸರು ಹೇಳ್ತಾರಪ್ಪ? ಈ ಟನಲ್ ರೋಡ್ ಹೆಸರು ಏನಂತ ಗೊತ್ತಾ? ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಟನಲ್ ರೋಡ್ಸ್. ಆಲ್ಮೋಸ್ಟ್ ನಾವು ಬೆಂಗಳೂರು ಬಿಟ್ಟಿದ್ದು ನಿನ್ನೆ ರಾತ್ರಿ 10 ಗಂಟೆ ಆಗಿತ್ತು. ಒಂದು 12 hours ಆಗಿದೆ. ಇನ್ನೂ 2 hours, ಆಲ್ಮೋಸ್ಟ್ ಒಂದು 13 to 14 hours ಜರ್ನಿ ಇದೆ ಬಸ್ಸಲ್ಲಿ ಗೋವಾನ. ಹಂಗೆ ಟನಲ್ ರೋಡಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಕಾರವಾರ್ಗೆ ಹೋಗ್ತಾ ಸಿಗುತ್ತೆ. ಇದು ಕಾರವಾರ ಆ ಕಡೆ, ಗೋವಾ ಸ್ಟ್ರೈಟು. ಬನ್ನಿ ಲೆಟ್ಸ್ ಗೋ ಟು ಗೋವಾ. ಹಂಗೆ ಗೋವಾದಿಂದ ಬರ್ತಾ ನಾವಿವಾಗ ಕಾರವಾರಲ್ಲಿದ್ದೀವಿ. ಈ ಕಡೆ ಬ್ರಿಡ್ಜ್ ಮಧ್ಯದಲ್ಲಿ ಕಾರವಾರ ಕಾಣಿಸುತ್ತೆ. ಕಾರವಾರ ಎಲ್ಲರೂ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಕೆಲವರು ಫೋನಲ್ಲಿ ಮಾತಾಡ್ತಿದ್ದಾರೆ, ಎಲ್ಲರೂ ಫೋನ್ ಇಟ್ಕೊಂಡು ಕೂತಿದ್ದಾರೆ. ಇವಾಗ ಬರ್ತಾ ಇದೆ. ಸ್ವಲ್ಪ ನಮಗೆ ಸಿಗ್ನಲ್ ಇರಲಿಲ್ಲ. ಸೊ ಎಲ್ಲರೂ ಫೋನ್ ಮಾಡಿಕೊಂಡು ಅವ್ರು ನೋಡಿ ಸಪ್ತ ಸಾಗರದ ಆಚೆ ಎಲ್ಲೋ ಅಂದ್ಬಿಟ್ಟು ಅವರು ಅಲ್ಲಿ ಬೀಚ್ ನೋಡ್ಕೊಂಡಿದ್ದಾರೆ. ಹಂಗೆ ಹೋಗ್ತಾ ಇರೋಣ. ಲೆಟ್ಸ್ ಎಂಜಾಯ್ ಆ್ಯಂಡ್ ಲೆಟ್ಸ್ ಗೋ ಟು ಗೋವಾ. ಒಳ್ಳೆ ಹಾಡಾಡ್ತಾ ಇದ್ದಾರೆ. ಸರಿ, ಜೋರಾಗಿ ಬನ್ನಿ ಹಾಡು. ಜೋರಾಗಿ ಹಾಡ್ರಿ ಸರ. ನೀವು ಹಾಡು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಡ್ತಾ ಇದ್ರು. ರೋಡ್ಗಳೆಲ್ಲ ನೋಡಿ ಸಿಕ್ಕಾಪಟ್ಟೆ ಆಗಿದೆ. ನೋಡಿದ್ರೆ ಇದಕ್ಕೆ ಗೊತ್ತಾಗುತ್ತೆ. ರೋಡಲ್ಲಿ ದೊಡ್ಡ ಬಸ್ ಓಡಾಡ್ತಿರುತ್ತೆ ನೋಡಿ. ಚಿತ್ರದುರ್ಗರು ಸೂಪರಾಗಿ ಹೋಗ್ತಾ ಇದ್ದಾರೆ. ಇವರು ಸೂಪರ್. ಇಲ್ಲಿಂದ ಒಂದು ಹಾಫ್ ಆನ್ ಅವರಿಂದ 45 minutesಲ್ಲಿ ರೀಚ್ ಆಗ್ತೀವಿ ಗೋವಾನ. ಆಲ್ರೆಡಿ ಗೋವಾಲಿದ್ದೀವಿ. ಬಟ್ ನಾವು ಟೈಟಾನ್ ಗೇಟ್ ಅಂತ ಒಂದು ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮ್ಮದು ಕಾರು ಬರುತ್ತೆ. ಸೊ ಲೆಟ್ಸ್ ಗೋ. ಇಲ್ಲಿವರೆಗೂ ಹೋಗೋಣ. ಅಂತೂ ಇಂತೂ ಗೋವಾ ತಲುಪಿದ್ವಿ. ನಮ್ಮ ಗಾಡಿನೂ ಸಿಕ್ತು. ಗಾಡಿ ಸಿಕ್ಬಿಟ್ಟು ಮನೋಜ್ ಅವ್ರ ಕಾರ್ ಚಾಲನೆ ಮಾಡ್ತಾ ಇದ್ದಾರೆ. ಸುಜುಕಿ ಯಾವ ಕಾರಮ್ಮ ಇದು? ಸುಜುಕಿ ಎರ್ಟಿಗಾ ಸಿಕ್ಕಿದೆ. ಎರ್ಟಿಗಾ ಸಿಕ್ಕಿದೆ, ಕಾರ್ ಸಿಕ್ತು. ಇವಾಗೆಲ್ಲ ಸೆಟ್ ಮಾಡ್ಕೋತಾ ಇದ್ದೀವಿ. ಗೋವಾ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಲ್ಲಿಂದ ದಾರಿ ಸಾಕ್ತಾ ಇದ್ದೀವಿ. ಆಲ್ ಗುಡ್, ಲೆಟ್ಸ್ ಗೋ ಬಾಯ್ಸ್. ಮನೋಜ್ ಅವರೇ ಸೌಂಡ್ ಬರ್ಲಿ ಸರು. ಲೆಟ್ಸ್ ಗೋ.
यहाँ मरना मरना यहाँ ಇಲ್ಲಿ ಗೋವಾಲಿ ಪಂಜಿಮ್ಗೆ ಬಂದಿದ್ದೀವಿ. ಒಂದು ಬ್ರೇಕ್ಫಾಸ್ಟ್ ಹುಡ್ಕೊಂಡು. ಇಲ್ಲಿ ಒಂದೇನಂದರೆ ಪಾರ್ಕಿಂಗ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರು. ಪಾರ್ಕಿಂಗ್ ಜಾಗನೇ ಇಲ್ಲ ನೋಡಿ. ನಾವು ಬಂದಿರೋದು ಇವತ್ತು ಗುರುವಾರ ಇಲ್ಲಿ ಒಂದು ಪಾರ್ಕಿಂಗಿಗೆ ಜಾಗ ಇಲ್ಲ ಅಂದರೆ ಎಷ್ಟು ಗಾಡಿಗಳು ನಿಂತಿದೆ ನೋಡ್ಬೇಕಿಲ್ಲಿ. ಅಪ್ಪ ಸಿಕ್ಕಾಪಟ್ಟೆ ಗಾಡಿಗಳು ಗುರು. ಸಿಕ್ಕಾಪಟ್ಟೆ ಪಾರ್ಕಿಂಗ್ ನಮಗೆ ಕಷ್ಟ ಆಯಿತು. ಹೆಂಗೋ ಇಲ್ಲೊಂದು ಗಾಡಿ ಸಿಕ್ತು. ಬನ್ನಿ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್. ಲೆಟ್ಸ್ ಗೋ. ಇಲ್ಲಿ ಕೈಲಾಶ್ ಪರ್ವತಕ್ಕೆ ಬಂದಿದ್ವಿ ಊಟ ಮಾಡೋಕ್ಕೆ. ನಮ್ಮ ನವೀನ್ ಅವ್ರು ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ನವೀನ್, ಊಟ ಕೊಡಿಸಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಶೇರ್ ಮಾಡ್ತೀವಿ, ಆದರೂ ಸದ್ಯಕ್ಕೆ ಅವರೇ ನಮಗೆ ಬಾಸು. ಇಲ್ಲಿ ಕೈಲಾಶ್ ಪರ್ವತದಿಂದ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಂ, ಏನು ಬೇಕು ನೀನಂದರೆ ಏನು? ಓಕೆ ಬನ್ನಿ ಹೋಗೋಣ. ಬನ್ನಿ 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 ಅದೆಲ್ಲ ಇಲ್ಲ. ನಾವಿವಾಗ ಕೈಲಾಶ್ ಪರ್ವತದಿಂದ ಮುಗಿಸ್ಕೊಂಡು ಟುವರ್ಡ್ಸ್ ನಮ್ಮ ಸ್ಟೇಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಆ ಕಡೆ ಕೊಡಬಿಟ್ಟು ಈ ಕಡೆ 2 ಕಮ್ಮಿ ಮಾಡೋದು. ಎರಡು ಸೌಂಡ್ ಕೊಡೋಮ್ಮ ಜಾಸ್ತಿ. ಅದೇನು ಗೊತ್ತಾ, 4 ರೈಸ್ ಮಾಡಿಬಿಟ್ಟು 5 ಕಮ್ಮಿ ಮಾಡ್ತಾರೆ. ಕಂಪ್ಲೇಂಟ್ಸ್ ಆಗ್ತಾ ಇದೆ. ಯಾ ಹೆಣ್ಣಿಗೊಂದು ಅಂದ ಕೊಟ್ಟನೋ ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನೋ. ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನೋ. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನೋ. ಪಂಚಪುರಿ ಹತ್ರ ಇದ್ದೀವಿ, ತೋರಿಸ್ದೆ ಹೋಗ್ತಾ ಇದ್ದೀವಿ. ಇದೆ ಫೇಮಸ್ ಚರ್ಚು. ಚರ್ಚ್ ಅಂದ್ಕೊಳ್ಳಿ. ದೂರದಲ್ಲಿ ಅದು ಫಾರಿನರ್ಸ್ ಕಾಣಿಸ್ತಾ ಇದ್ದಾರೆ. ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಹೋಗಿ ನಾವು. ಇದೆ ಬಂದ್ಬಿಟ್ಟು ಅವರ ಮಾರಿಸ್ ಚರ್ಚು ಇದೆ. ಅದು ಫೇಮಸ್ ಚರ್ಚು. ಇಲ್ಲೊಂದು ವ್ಯೂ ಸಿಗುತ್ತೆ ನಿಮಗೆ. ವ್ಯೂ ಸಿಕ್ಕೊಂಡು ಇನ್ನೂ ಮೇಲೆ ಹತ್ತಬೇಕಲ್ಲಿ. ಅಲ್ಲೊಂದು ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲಿಂದ ಇಲ್ಲಿ ಮತ್ತೆ ಬರ್ತೀವಿ ನಾವು ನಾಡಿದ್ದು. ಇವಾಗ ಸದ್ಯಕ್ಕೆ ಇಲ್ಲಿಂದ ಪಾಸ್ ಆಗಿ ನಾವು ನಮ್ಮ ಸ್ಟೇ ಕಡೆಗೆ ಹೋಗ್ತಾ ಇದ್ದೀವಿ. ಇವರು ಹಳೆ ಮೆಮೊರೀಸ್ ಎಲ್ಲ ನೆನ್ಸ್ಕೋತಾ ಇದ್ದಾರೆ. ತುಂಬ ಈ ವಾಸ್ಕೋ ಡ ಗಾಮ ಇಲ್ಲಿ ಬಂದು ಪೋರ್ಚುಗೀಸ್ ರೂಲ್ ಮಾಡಿರೋದ್ರಿಂದ ನೀವು ಆಲ್ಮೋಸ್ಟ್ ನೋಡ್ದಂಗೆ ಎಲ್ಲ ಹಂಗೆ ಇದೆ. ಆಲ್ಮೋಸ್ಟ್ ನೀವು ಲಾಸ್ಟ್ ವಿಡಿಯೋಲಿ ನೋಡಿರೋಂಗೆ ಚರ್ಚ್ ಹಿಂದೆ ಅಲ್ವಾ ಅದೇ. ಆಲ್ಮೋಸ್ಟ್ ನೀವು ಲಾಸ್ಟ್ ವಿಡಿಯೋಲಿ ನೋಡಿರೋಂಗೆ ಕೊಚ್ಚಿನೂ ಆಲ್ಮೋಸ್ಟ್ ಒಂದೊಂದು ಕಡೆ ಫೋರ್ಟ್ ಕೊಚ್ಚಿ ನೀವು ನೋಡಿರ್ತೀರ. ಅದು ಆಲ್ಮೋಸ್ಟ್ ಹಿಂಗೆ ಇದೆ. ಇಲ್ಲಿ ನಾನು 360 ಡಿಗ್ರಿ ವ್ಯೂ ತೋರಿಸ್ತಾ ಇದ್ದೀನಿ. ಬನ್ನಿ ಲೆಟ್ಸ್ ಗೋ ಟುವರ್ಡ್ಸ್ ಅವರ್ ಸ್ಟೇ. ಇಲ್ಲಿ ಹಂಗೆ ಸ್ಟೇ ಹತ್ರ ಬಂದ್ವಿ. ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಸ್ಟೇ ಥರ ಬುಕ್ ಮಾಡಿದ್ದೀವಿ. ನಿಶಾಂತ್ ಅವರು Airbnb ಬುಕ್ ಮಾಡಿದ್ದಾರೆ. ಇಲ್ಲೆಲ್ಲ ಫ್ಲೋರೆಸ್ಟಾ C9 C10 ಅಂತೆಲ್ಲ ಎಲ್ಲ ಫುಲ್ ಮನೆಗಳು, ಫುಲ್ ರೆಸಿಡೆನ್ಸ್ ಇರೋ ಒಂದು ಸ್ಟೇ. ಕ್ಯಾಸಾ ಅಲಾಮೋಸ್ ಅಂತ. ಒಳಗೆ ನೋಡೋಣ ಬಾಬಾ, ನೋಡಿಕೊಂಡು ಎಂಜಾಯ್ ಮಾಡಿ. ಏನಂದರೆ ಕ್ಯಾಸಾ ಅಲಾಮೋಸ್ ಅಂತ Airbnbಲಿ ನಾನು ಡಿಸ್ಕ್ರಿಪ್ಷನ್ನು ಲಿಂಕೆಲ್ಲ ಹಾಕ್ತೀನಿ, ನೋಡ್ಕೊಂಡು ಮಾಡೋಣ. ಫಸ್ಟು ಸ್ಟೇಗೆ ಹೋಗೋಣ ಬನ್ನಿ. ಲೆಟ್ಸ್ ಗೋ. ಇಲ್ಲಿ ಬಂದ್ವಿ ಸ್ಟೇಗೆ. ಇಲ್ಲಿ ಸೂಪರ್ ಒಂದು ವ್ಯೂ ಇದೆ. ಸೂಪರ್ ಆಗಿದೆ ಮಾತ್ರ ಅಷ್ಟೇ. ಸಿಟ್ಔಟ್ ಇದೆ, ಒಳ್ಳೆ ವ್ಯೂ ಇದೆ. ಒಳಗಡೆ ಹಿಂಗೆ ಹೋಗ್ತಾ 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 ಅವ್ರಿಗೆ ಓಹೋ ಒಂದು ರೂಮು ಇದೆ. ಒಂದು ಓ ಮೈ ಗಾಡ್ 2 3 ರೂಮ್ ಇದೆ ಸರ್. ಯಪ್ಪ ಓ ಮೈ ಗಾಡ್ ಸಕ್ಕತ್ತಾಗಿದೆ ಮಾತ್ರ. ನಾನು ಈ ರೂಮ್ ಬುಕ್ ಮಾಡಾಯ್ತು. ಏನಾನ ಮಾಡ್ಕೊಳ್ರಿ. ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಆ್ಯಂಡ್ ಟೈಡಿ ಆಗಿ ಸೂಪರ್ ಆಗಿದೆ. ನಿಶಾಂತ್ ಅವ್ರು ಹೆಂಗಂದ್ರೆ ಎಲ್ಲೇ ಹೋದ್ರು ಅವ್ರಿಗೆ ಬಾತ್ರೂಮ್ ಕ್ಲೀನ್ ಆಗಿರಬೇಕು. ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು. ಕಿಚನ್ ಇದೆ, 3 ರೂಮ್ ಇದೆ. ಇದು ನಮ್ಮ ಸ್ಟೇ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಟಾಪ್, ದಟ್ ಇಸ್ ಸಲಾಲಿನ್ ಡ್ಯಾಮ್ಗೆ ಹೋಗೋಣ ಇಲ್ಲಿಂದ.
ಹಂಗೆ ನೀವು ರೂಮೆಲ್ಲ ನೋಡಿದ್ವಿ. ಸಂಜೆ 3:30 ಆಯಿತು ನಾವು ಬಂದು ಇಲ್ಲೆಲ್ಲ ರೆಡಿ ಆಗಿ ನಾವು ಹೊರಡೋಷ್ಟೊತ್ತಿಗೆ ಡ್ಯಾಮು ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾವು ಸಂಜೆನೇ ಡ್ಯಾಮ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಟುವರ್ಡ್ಸ್ ಸಲೌಲಿಮ್ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಸಲೌಲಿಮ್ ಡ್ಯಾಮಿಂದ ಇನ್ನೊಂದು ಫೋರ್ಟ್ ಆದರೆ ಫೋರ್ಟ್ ಟ್ರೈ ಮಾಡೋಣ, ಫೋರ್ಟಿಂದ ಮತ್ತೆ ಕೆಸಿನೋಗೆ ಬರೋಣ ಅಂತ. ಲೆಟ್ಸ್ ಗೋ, ಬನ್ನಿ. ಹತ್ರ ಹಿಂದೆ ಬನ್ರಪ್ಪ. We are on the way to Salolim Dam. Salolim Dam ಕಡೆ ಹೋಗ್ತಾ ಇದೀವಿ. ಬ್ರಿಡ್ಜ್ಗಳು ಹೆಂಗಿದೆ ನೋಡಿ. ಪ್ರಯಾಣ ಸಿಕ್ಕಾಪಟ್ಟೆ ದೂರ ಇರೋದ್ರಿಂದ ಇಲ್ಲಿ ಒಂದು ನಮಗೆ ಮುಂಬೈ ಚಾಯ್ ಅಂತ ಒಂದು ಜಾಗ ಸಿಕ್ಕಿದೆ. ಇಲ್ಲಿ ಬಂದು ಚಾಯ್ ಕುಡಿತಾ ಇದ್ದೀವಿ. ಇಲ್ಲಿಂದ ಒಂದು 20-25 ನಿಮಿಷದಲ್ಲಿ ನಾವು ಸಲೌಲಿಮ್ ಡ್ಯಾಮ್ ರೀಚ್ ಆಗ್ತೀವಿ. ಬನ್ನಿ ಒಂದು ಟೀ ಕುಡ್ಕೊಂಡು ಸಲೌಲಿಮ್ ಡ್ಯಾಮ್ ಕಡೆ ಹೋಗೋಣ. ಲೆಟ್ಸ್ ಗೋ. ಇನ್ನು ನಾವು ಸಲೌಲಿಮ್ ಡ್ಯಾಮ್ ಕಡೆ ಹೋಗ್ತಾನೇ ಇದ್ದೀವಿ. ಸಿಕ್ಕಾಪಟ್ಟೆ ದೂರ ಇದೆ ಗುರು. ಪಂಡಿಯಿಂದ 65 ಕಿಲೋಮೀಟ್ರ್ 1.5 ಅವರ್ ಬೇಕು. ಗಾಡಿ ಸಾಕ್ತಾ ಇದೆ. ಒಂದು 5:30ಗೆ ರೀಚ್ ಆಗೋ ಥರ ಈ ಎಸ್ಟಿಮೇಟೆಡ್ ಟೈಮ್ ಇದೆ. 6 ಗಂಟೆವರೆಗೂ ಸಿಗ್ತಿರುತ್ತಂತೆ. ಅಂತೂ ಇಂತೂ ಅಷ್ಟು ದೂರದಿಂದ ಬಂದು ಇಲ್ಲಿ ಸಲೌಲಿಮ್ ಡ್ಯಾಮ್ಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ದೂರ ಇದೆ. ಎಷ್ಟು ದೂರ ಇದೆ ಅಂದರೆ ನಮ್ಮದು ಪಣಜಿಯಿಂದ ಆಲ್ಮೋಸ್ಟ್ 65-70 ಕಿಲೋಮೀಟರ್ಸ್. ಬಟ್ ರೋಡ್ಸ್ ಎಲ್ಲ ಚಿಕ್ಕದಾಗಿದೆ. ಒಳ್ಳೆ ವಾಕ್ ಮಾಡೋಕ್ಕೆ ಪ್ರಶಾಂತವಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದೆಲ್ಲ ನೀವು ನೋಡ್ಬೋದು. ನಾವು ಹಂಗೆ ಬಂದ್ವಿ ಅಂತೆಲ್ಲ ಡಿಸ್ಕಷನ್ಗಳು ನಡೀತಾ ಇದೆ. ಆದರೆ ಆಯಿತು ಜಗಳ ಆಡ್ಬೇಡ್ರಪ್ಪ. ಇಲ್ಲಿ ಸ್ವಲ್ಪ ವ್ಯೂಗಳು ಎಂಜಾಯ್ ಮಾಡಿ. ಕಮಾನ್ ಬಾಯ್ಸ್, ಎಲ್ಲರೂ ಎಂಜಾಯ್ ಮಾಡ್ತಾ ಇದೀವಿ. ಸೂಪರ್. ನಾನು ಜಗಳ ಆಡ್ತೀನ? ನನ್ನಂತ ಒಬ್ಬ ಮುಗ್ಧ ಜೀವಿ ಜಗಳಾಡಕ್ಕಾದ್ರೂ ಸಾಧ್ಯನಾ? ಚಾನ್ಸೇ ಇಲ್ಲ. ನಾನು ಹಾಕ್ತೀನಿ ನೋಡಿ, ಇದನ್ನು ಹಾಕ್ತೀನಿ. ಸೂಪರ್ ಇದೆ ಅಮ್ಮ ಸಲೌಲಿಮ್ ಡ್ಯಾಮು. ಯಾರು ನೋಡಲ್ಲ ಅಂತ ಗೊತ್ತ ನನಗೆ. ಯಾರು ನೋಡಲ್ಲ ನೋಡಿ, ನೋಡ್ತಾ ಇರೋ ನೋಡಿ ಫೇಸ್ ಕಟ್ ನಾನು ನಾಪ್ಕ ಇಟ್ಕೊಳ್ಳಿ. ಮುಂದೆ ಬಿಡ್ರಿ. ತುಂಬ ಚೆನ್ನಾಗಿದೆ ಡ್ಯಾಮು. ಬನ್ನಿಂದ ಮುಂದೆ ಹೋಗಿ ಡ್ಯಾಮ್ ಮೇನ್ ಸ್ಪಾಟ್ ನೋಡೋಣ. ಲೆಟ್ಸ್ ಗೋ. ಏನಪ್ಪ ಇದು? SIP ಅಂತೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ, ಗೊತ್ತಿಲ್ಲಪ್ಪ. ಮ್ಯೂಚುವಲ್ ಫಂಡ್ಸ್ ಬೇರೆ ನೋಡಿ. ಇದೆ ಸಲೌಲಿಮ್ ಡ್ಯಾಮ್. ಲೆಟ್ಸ್ ಗೋ. ಇಷ್ಟೊತ್ತು ನಾವು ನೀವೆಲ್ಲ ಕಡೆ ವೈರಲ್ ಆಗಿರೋದೊಂದು ರೀಲ್ ನೋಡಿರ್ತೀರ. ಇದೆ ಅದು ಆ ಡ್ಯಾಮಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ದೂರದಿಂದ. ಇಲ್ಲೇ ಅದು. ಓಹೋ ಸೂಪರ್. ಮುಂದೆ ಹೋಗೋಣ. ವಾಯ್ಸ್ ತುಂಬ ಕೆಟ್ಟದಾಗಿದೆ ಅವ್ರದ್ದು, ಪ್ಲೀಸ್ ಕೇಳಿಸ್ಕೊಬೇಡಿ. ಡೋಂಟ್ ಇಗ್ನೋರ್ ಬ್ಯಾಕ್ಗ್ರೌಂಡ್ ವಾಯ್ಸ್. ಮುಂದೆ ಹೋಗೋಣ. ಇದೆ ಆ ಡ್ಯಾಮು. ಇನ್ನು ಮುಂದೆ ಹೋಗೋಣ. ಇದೆ ಸಲೌಲಿಮ್ ಡ್ಯಾಮು. ಇಲ್ಲಿ ವಿಡಿಯೋ ಅಲೋ ಮಾಡೋಲ್ಲ. ಸೊ ಅದೇ ಮಿಡಲ್ ಪಾರ್ಟ್ ಏನಿದೆ ಅಷ್ಟೇ. ಮಿಡಲ್ ಪಾರ್ಟ್ ಏನಿದೆ ಅದೇ ಸಲೌಲಿಮ್ ಡ್ಯಾಮು. ಅಲೋ ಮಾಡಿಲ್ಲ. ಓಕೆ, ಆ ಕಡೆ ಹೋಗಿ ಅಂತ ಇದ್ದಾರೆ. ಲೆಟ್ಸ್ ಗೋ, ಹೋಗೋಣ. ಹಿಂಗೆ ಹೋಗಿ ಇಷ್ಟು ಫುಲ್ಲು ವ್ಯೂ ಕಾಣಿಸುತ್ತೆ ನೋಡಿ. ಓಕೆ, ಇಲ್ಲಿಂದ ಒಂದು ಬೆಸ್ಟ್ ವ್ಯೂ ಇದೆ, ನೋಡಬಹುದು. ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ವ್ಯೂ ಕಾಣಿಸೋದು. ಆ ಡ್ರೋನ್ ಶಾಟ್ ಎಲ್ಲ ಬೇರೆ, ಬಟ್ ಇಲ್ಲಿಂದ ಕಣ್ಣು ಕಾಣಿಸೋದು ಇಷ್ಟೇ.
ಬನ್ನಿ ಲೆಟ್ಸ್ ಮೂವ್ ಫಾರ್ವರ್ಡ್. ಇಲ್ಲಿ ವಾಕಿಂಗ್ ಮಾಡಿಕೊಂಡು ಇದೆ ಸಲೋಮಿಲ್ ಡ್ಯಾಮ್. ನಾವು ನೆಕ್ಸ್ಟು ಇಲ್ಲಿಂದ ಬಂದ್ಬಿಟ್ಟು ಬೀಟಲ್ ಬ್ಯಾಟಿನ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಬ್ಲೂ ಲುಮಿನೆಸೆಂಟ್ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಲೆಟ್ಸ್ ಗೋ ದೇರ್. ಪ್ರಾಪರ್ ವ್ಯೂ ಆಫ್ ದ ಡ್ಯಾಮ್ ನೋಡ್ಬೋದು. ಅಂದರೆ ಹಿಂಗಿದೆ, ಹಿಂಗೆ ಹೋಗ್ತಾ 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 ಇಷ್ಟು ಕಾಣಿಸುತ್ತೆ ನೋಡಿ. ಇದೇ ಡ್ಯಾಮು, ಇದೇ ಇದು. ಅಲ್ಲಿ ವಿಸಿಲ್ ಮೇಲೆ ವಿಸಿಲ್ ಹೊಡಿತಾ ಇರ್ತಾರೆ, ಹಾಂ ಹೋಗಿ ಆ ಕಡೆ ಅಂತ. ಇಲ್ಲೇ ಒಂದು 360 ಡಿಗ್ರಿ ವ್ಯೂ ನಿಮ್ಗೆ ಇಲ್ಲಿ ಸಿಗುತ್ತಲ್ಲ ಇದೆ. ಓ ಬೇಬಿ ಹೋಗಮ್ಮ ಆ ಕಡೆ. ಓಕೆ, ಆದಷ್ಟು ಒಂದು ಟಾಪ್ ಆ್ಯಂಗಲಲ್ಲಿ ನೋಡಬೇಕು ಅಂದರೆ ಹಿಂಗೆ ಕಾಣಿಸುತ್ತೆ. ಇನ್ನೊಂದು 360 ಡಿಗ್ರೀಸ್ ಹಾಕ್ತೀನಿ. ಹಾಂ, ಹಂಗೆ ಇಲ್ಲಿ ನೀವೇ ನೋಡ್ದಂಗೆ ಇಲ್ಲಿ ಡ್ಯಾಮೆಲ್ಲ ನೋಡಾಯಿತು. ಥರ ಚೆನ್ನಾಗಿದೆ, ಒಳ್ಳೆ ಜಾಗ. ಈ ಸಂಜೆ ಹೊತ್ತು ಬಂದರೆ ತಂಪಾಗಿ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಬಂದರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಹಿಂಗೆ ಮುಗಿಸ್ಕೊಂಡು ಇವಾಗ ಬೀಟಲ್ ಬ್ಯಾಟಿನ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಬ್ಲೂ ಲುಮಿನೆಸೆಂಟ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಲೆಟ್ಸ್ ಟ್ರೈ ಅವರ್ ಬೆಸ್ಟ್. ಲೆಟ್ಸ್ ಗೋ ಟುವರ್ಡ್ಸ್ ಬೀಟಲ್ ಬ್ಯಾಟಿನ್ ಬೀಚ್. ಹಿಂಗೆ ಬೀಟಲ್ ಬ್ಯಾಟಿನ್ ಬೀಚ್ ಕಡೆ ಹೊರಟಿದ್ವಿ. ಹಂಗೆ ಇಲ್ಲೊಂದು ಫುಡ್ ಜಾಯಿಂಟ್ ಸಿಕ್ತು. ಇಲ್ಲಿ ಫುಡ್ ಜಾಯಿಂಟಲ್ಲಿ ನಿಲ್ಸಿದ್ದೀವಿ. ಹಂಗೆ ಹೋಗ್ತಾ ದಾರಿಲಿ ಸಿಗುತ್ತೆ. ನೀವು ಮೆನು ಎಲ್ಲ ನೋಡೋಕ್ಕೆ ಹೋದರೆ ಪ್ರೈಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವೇ ಇದೆ. ಇಟ್ಸ್ ಟೀ ಟೈಮ್ ಅಂತ. ಟೀ ಮಿರ್ಚಿ ಇಲ್ಲೇ ನೋಡಿ ಪ್ರೈಸ್ಗಳು ಕಾಣಿಸ್ತಾ ಇದೆ. ಟೀ ಮಿರ್ಚಿ ಕ್ಯಾಪ್ಸು ಎಲ್ಲ ಓಕೆ ನಾರ್ಮಲ್ ಪ್ರೈಸಲ್ಲೇ ಇದೆ. ಆದರೆ ಗೋವಾಲಿ ಏನಂದರೆ ಫುಡ್ ಮಾತ್ರ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ಗಳು. ನಾವು ಬೆಳಿಗ್ಗೆ ಕೈಲಾಶ್ ಪರ್ವತ್ಗೆ ಹೋಗಿದ್ವಿ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇತ್ತು. ಇವಾಗ ಚಾಟ್ಸಿಗೆ ಇಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನವೀನ್ ಅವರೇ, ಹೆಂಗಿದೆ ಸ್ಯಾಂಡ್ವಿಚ್? ಚೆನ್ನಾಗಿದೆಯಾ? ಚೆನ್ನಾಗಿದೆ ಆ್ಯಕ್ಚುಲಿ. ಒಂದು ಸ್ಮಾಲ್ ರಿಫ್ರೆಶ್ಮೆಂಟ್ಸ್. ಓಕೆ, ಹಂಗೆ ಬನ್ನಿ ಲುಮಿನೆಸೆಂಟ್ ಬೀಚ್ ಕಡೆ ಹೋಗೋಣ. ಓಕೆ, ಇಲ್ಲಿ ಬಯೋಲುಮಿನೆಸೆಂಟ್ ಕಾಣಿಸುತ್ತೆ ಅಂತ ಬಂದಿದ್ದೀವಿ. ಇದೇ ಬೀಟಲ್ ಬ್ಯಾಟಿನ್ ಬೀಚ್. ಓ ಸೂಪರ್. ರಪ್ಪ ಅಂತ ಕರೆಂಟ್ ಹೋಯ್ತು ಗುರು. ಹೋಪ್ಫುಲಿ ನನ್ನ ಕಾಣಿಸ್ತಾ ಇದೆಯಾ? ಬನ್ನಿ ಆ ಕಡೆ ಹೋಗೋಣ. ಓಹೋ, ಕರೆಂಟ್ ಹೋಗಿದೆ. ಟಾರ್ಚ್ ಹಾಕಿದ್ದಾರೆ. ಟಾರ್ಚ್ ಹಾಕೊಂಡು ಹೋಗೋಣ ಮುಂದೆ. ಓಕೆ, ಬೀಚ್ ಎಂಟ್ರೆನ್ಸು ನೋಡ್ರಿ. ಹೋಗೋಣ, ಏನಾದ್ರು ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹೋಪ್ಫುಲಿ ಲೆಟ್ಸ್ ಗೋ. ದೂರದಿಂದ ಬಂದು ದ ಸ್ಯಾಡ್ ನ್ಯೂಸ್ ಇಸ್ ಬೀಚ್ ವೈಬ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದರೆ ಬಯೋಲುಮಿನೆಸೆಂಟ್ ಅನ್ನೋದು ಎಲ್ಲೂ ಕಾಣಿಸ್ತಿಲ್ಲ. ಇಲ್ಲಿ ನೀವು ನೋಡೋದಾದರೆ ಬರೀ ವೇವ್ಸ್ ಕಾಣಿಸ್ತಿದೆ ಹೊರತು ಬಯೋಲುಮಿನೆಸೆನ್ಸ್ ಏನು ಕಾಣಿಸ್ತಿಲ್ಲ. ಅದೆಷ್ಟೊತ್ತು ಕಾಣಿಸ್ಬೋದೇನಂತ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಕಾಣಿಸಿದ್ರೆ ಕ್ಯಾಪ್ಚರ್ ಮಾಡೋಣ, ನೋಡೋಣ. ನಾವು ಸ್ವಲ್ಪ ಹೊತ್ತಿಲ್ಲಿ ವೆಯ್ಟ್ ಮಾಡಿ. ಬಯೋಲುಮಿನೆಸೆನ್ಸ್ ಏನೋ ಕಾಣೋ ಥರ ಇಲ್ಲ, ಕಾಣಿಲ್ಲ. ತುಂಬ ದೂರ ಬಂದ್ವಿ, ಆದರೂ ಎಫರ್ಟ್ ಇತ್ತು. ತೊಂದರೆ ಇಲ್ಲ. ಇಲ್ಲೆಲ್ಲ ಒಳ್ಳೆ ಶಾಕ್ಗಳಿದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಬೀಟಲ್ ಬ್ಯಾಟಿನ್ ಬೀಚ್ ಅಂತ ಲೊಕೇಶನ್ ಹಾಕ್ತೀನಿ. ಮ್ಯಾಕ್ಸಿಕಾ ಅಂತ ಯಾವುದೋ ಒಂದು ಕೆಫೆ ಇದೆ. ಇದು ಸೌತ್ ಗೋವಾಲ್ಲಿ ಬರುತ್ತೆ. ಸದ್ಯಕ್ಕೆ ನಾವು ಇಲ್ಲೇನೂ ಇಲ್ಲ ಅಂದ್ಬಿಟ್ಟು ನಾನು ಇಲ್ಲೆಲ್ಲ ಒಂದು ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ಅಲ್ಲಿ ಅದನ್ನು ಒಂದು ಜ್ಯೂಸ್ ಕುಡಿಯೋಣ ಅಂತ. ಜ್ಯೂಸ್ ಅಂದರೆ ಬರೀ ಸ್ಪ್ರೈಟು, ಥಮ್ಸಪ್ ಅಷ್ಟೇ, ಬೇರೆ ಏನೋ ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ. ನಾವು ತುಂಬ ಒಳ್ಳೆಯವರು. ಬನ್ನಿ ಹೋಗೋಣ. ಆಲ್ಮೋಸ್ಟ್ ಕೆಸಿನೋ ನಿಯರಿಂಗ್ ಇದೆ. ಒಳಗಡೆ ಹೋಗ್ತೀವಿ. ಒಳಗಡೆ ಕ್ಯಾಮ್ರಾಗಳೆಲ್ಲ ಕ್ಯಾಪ್ಚರ್ ಎಲ್ಲ ಲೈಟ್ ಇಲ್ಲಿಂದ ಊಟ ಮಾಡಿ ಲೆಟ್ಸ್ ಗೋ ಟುವರ್ಡ್ಸ್ ಥರ ಇರುತ್ತೆ ಎಂಟ್ರಿ. ಜಾಸ್ತಿ ವೀಡಿಯೋ ಮಾಡೋಕ್ಕಲ್ಲ. ಬನ್ನಿ ಒಳ್ಕೋಣ, ಆದಷ್ಟು ತೋರಿಸ್ತೀನಿ. ಇಲ್ಲಿಂದ ಬಂದ್ಬಿಟ್ಟು ಈ ಥರ ಇರುತ್ತೆ. ಯಾರು ಇಲ್ಲಿ? ಅಂದರೆ ಈ ಥರ ಬಂದ್ಬಿಟ್ಟು ಇಲ್ಲಿ ಈ ಥರ ಒಂದು ಹೋಟೆಲ್ ನಮ್ಮನ್ನು ಕೆಸಿನೋ ಕಡೆ ಕರ್ಕೊಂಡು ಹೋಗ್ತಾರೆ. ಬನ್ನಿ ಲೆಟ್ಸ್ ಗೋ.
ಈ ಥರ ಎಲ್ಲ ಇರುತ್ತೆ ಫುಲ್ ಬಫೆ. ನಾವು ತೊಗೊಂಡಿರೋ 2500 3000 ಪ್ಯಾಕೇಜ್ಗೆ ಬಫೆ ಎಲ್ಲ ಇರುತ್ತೆ. ಈ ಥರ ಮ್ಯೂಸಿಕ್ ಎಲ್ಲ ಇರುತ್ತೆ. ಮುಂದೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಹಾಗೆ ಕೆಸಿನೋಲಿ ಈ ಥರ ಲೈವ್ ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತೆ. ಮೇಲ್ಗಡೆ ಕೆಳಗಡೆ ಏರಿಯಾಲಿ ಅವರು ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ಈ ಥರ ಫುಡ್ ಎಲ್ಲ ಚೆನ್ನಾಗಿರುತ್ತೆ, ನೋಡ್ಕೋಬೋದು. ಲೆಟ್ಸ್ ಗೋ. ಇದೆ ಬಂದ್ಬಿಟ್ಟು ಡೆಲ್ಟಿನ್ ಜಾಕ್ ಕೆಸಿನೋ. ನಾವು ಹೋಗಿದ್ದೀವಿ ಒಳಗಡೆ, ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನು ನಿಮಗೆ ಒಳಗಡೆ ಸ್ವಲ್ಪ ಬಿಟ್ ಬೈ ಬಿಟ್ ವಿಡಿಯೋಸು ನಾನು ಹಾಕಿರ್ತೀನಿ ನೋಡಿ. ಒಳಗಡೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದೆ, ನಾವು ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ, ಅದಕ್ಕೆ ಹೊರಗಡೆಯಿಂದ ತೊಗೊಂಡಿದ್ದೀನಿ. ಬಜೆಟ್ ವೈಸಲ್ಲಿ ಚೆನ್ನಾಗಿದೆ, ಊಟನೂ ಪರವಾಗಿಲ್ಲ. ಡೆಲ್ಟಿನ್ ಜಾಕಿಗೆ ಹೋಗಿ ಬನ್ನಿ. ನಾವಿವಾಗ ಮಧ್ಯರಾತ್ರಿ 2:30 ಆಗಿದೆ. ನಾವು ನಮ್ಮ ಸ್ಟೇ ಕಡೆಗೆ ಹೋಗ್ತಾ ಇದ್ದೀವಿ. ಎಂಜಾಯ್ ಮಾಡಿ ವಿತ್ ರೆಸ್ಪಾನ್ಸಿಬಿಲಿಟಿ. ದಯವಿಟ್ಟು ಜಾಸ್ತಿ ದುಡ್ಡು ಹಾಕಿ ಕಳ್ಕೊಳ್ಳೋದೆಲ್ಲ ಮಾಡಬೇಡಿ. ನಿಮ್ಗೇನು ಬೇಸಿಕ್ ಕೊಡ್ತಾರೆ ಅದನ್ನು ಎಂಜಾಯ್ ಮಾಡ್ಕೊಂಡು ಬನ್ನಿ. ದಿಸ್ ಇಸ್ ದ ಎಂಡ್ ಆಫ್ ಡೇ 1 of Goa. Let's begin day 2.